ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇವತ್ತು. ಸೊ ಅದಕ್ಕೋಸ್ಕರ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಎದ್ದಿದ್ದೆ, 5:30ಗೆಲ್ಲ ಎದ್ಬಿಟ್ಟಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಆಚೆ ಕಡೆಯೂ ನೀರು ಹಾಕ್ಕೊಂಡು ಎಲ್ಲ ಗುಡಿಸ್ಕೊಂಡಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಇವಾಗ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ. ದೇವ್ರ ಪಾತ್ರೆ ಎಲ್ಲ ತೆಗೆದುಬಿಟ್ಟಿದೆ, ತೊಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ದೇವ್ರ ಪಾತ್ರೆ ಎಲ್ಲ ತೆಗೆದು ತೊಳ್ಕೊಂಡು ಆಮೇಲೆ ನಾನು ಕಳಸ ಇಟ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀನಿ. ಅಂದರೆ ಆಷಾಢ ಮಾಸ ಅಂದರೆ ನಮ್ಮ ಮಾಮೂಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆ ಮಾಡೋದು. ಸೊ ಅಂದರೆ ಎಲ್ಲ ವಾಶ್ ಮಾಡಿಬಿಟ್ಟಿದೆ, ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಎಲ್ಲ ಪೂಜೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದು ಆಯಿತು. ಇವಾಗ ಬೇಗ ಪೂಜೆ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಯಾರೆಲ್ಲ ನೀವು ಕೂಡ ಆಷಾಢ ಮಾಸದ ಶುಕ್ರವಾರ ಪೂಜೆ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನೀವು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ನಾನು ಈ ರೀತಿ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ಬೋದು, ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಇವಾಗ ಟೈಲ್ಸ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ವಿಗ್ರಹಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡು ಕಳಸ ಇಟ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀನಿ. ಇಲ್ಲಿ ಹೂವು ಎಲೆ ಎಲ್ಲ ನಾನು ಬೆಳಗ್ಗೆನೆ ಕಿತ್ಕೊಬಂದು ಇಟ್ಕೊಂಡಿದ್ದೆ. ಸೊ ಅಂದರೆ ಹೂವು ತೊಗೊಂಡಿದ್ದೆ. ನಮ್ಮ ಗಿಡದಲ್ಲಿ ಹೂವು ತುಂಬ ಬಿಡ್ತಾಯಿತ್ತು, ಅದು ದೃಷ್ಟಿ ಆಯಿತು ಏನೋ. ಸೊ ಗಿಡನೇ ಒಣಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಹೂವು ತೊಗೊಂಡಿದ್ದೆ. ಸ್ವಲ್ಪ ಮಲ್ಲಿಗೆ ಹೂವು ಸಿಕ್ತು ನಮ್ಮ ಗಿಡದಲ್ಲೇ, ಅದನ್ನೇ ಕಿತ್ಕೊಂಡು ಬಂದು ಇಟ್ಕೊಂಡೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ನಾನು ಪ್ರಸಾದ ಮಾಡ್ಕೊಂಡ್ಬಿಡೋಣ. ಇವತ್ತು ಶುಕ್ರವಾರ ಬೇರೆ ಆಗಿತ್ತಲ್ಲ, ಸೊ ಏನಾದರೂ ಪ್ರಸಾದ ಮಾಡ್ಕೊಳ್ಳೋಣ ಅಂದರೆ ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪನೇ ಶಾವಿಗೆ ಇತ್ತು, ಸರಿ ಆಯಿತು ಅಂದ್ಬಿಟ್ಟಿದೆ. ಅದನ್ನೇ ಸ್ವಲ್ಪನೇ ಶಾವಿಗೆ ಹಾಕ್ಬಿಟ್ಟಿದೆ. ಪ್ರಸಾದಕ್ಕೆ ಶಾವಿಗೆ ಪಾಯಸ ಮಾಡ್ಕೊಂಡು ಬಂದು ಇವಾಗ ಕಳಸ ಇಟ್ಕೊಂಡ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಕಳಸ ಇಟ್ಟು ದೀಪ ಹಚ್ಚಿ ಕಳಸ ಇಟ್ಬಿಟ್ಟಿದೆ. ಇವಾಗ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಹೂವೆಲ್ಲ ಇಟ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀನಿ. ನಾನು ಫುಲ್ಲು ಡೀಟೇಲಾಗಿ ಇದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮೇನ್ ಮಾಡಿಕೊಂಡು ನಾನು ಲಾಗ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಕೂಡ ತಂದು ಇಟ್ಕೊಂಡು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಧೂಪ ಕೂಡ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ನೀವು, ಧೂಪ ಕೂಡ ಮಾಡಿಕೊಂಡು. ಸೊ ಈ ರೀತಿ ಇವತ್ತು ಆಷಾಢ ಮಾಸದ ಶುಕ್ರವಾರದ ಪೂಜೆ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿಕೊಂಡೆ ನಾನು. ನೀವೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತು. ಮಲ್ಲಿಗೆ ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿದ್ದು, ಒಂದು ಸ್ವಲ್ಪನೇ ಸಿಕ್ಕಿದ್ದು, ಘಮ ಘಮ ಅಂತ ಇದ್ದು, ಅದನ್ನೇ ಕಿತ್ಕೊಬಂದ್ಬಿಟ್ಟಿದೆ. ದೇವ್ರಿಗಿಟ್ಟು ನಾನು ಪೂಜೆ ಮಾಡಿಕೊಂಡೆ. ಕಳಸ ಇಟ್ಟಿದ್ದೀನಿ ಇಲ್ಲಿ, ಸಿಂಪಲ್ಲಾಗಿ ಕಳಸ ಇಟ್ಬಿಟ್ಟಿದೆ, ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಆಯಿತು ಇವತ್ತಿನ ಶುಕ್ರವಾರದ ಪೂಜೆ ಈ ರೀತಿ ಆಯಿತು. ಸೊ ಇವಾಗ ನಾನು ಕೂಡ 9 ಆಗೋಯಿತು. ಇಷ್ಟು ಪೂಜೆ ಮಾಡ್ಕೊಂಡಷ್ಟರಲ್ಲೇ 9 ಆಗೋಯಿತು. ನಮ್ಮ ಮಾವರು ಎಲ್ಲ ತಿಂಡಿಗೆ ಬಂದರು, ನಾಷ್ಟಕ್ಕೆ ಬಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಇನ್ನೇನು ಮಾಡೋದು, ಬೇಗ ಆಗೋದು ಅಂದರೆ ಉಪ್ಪಿಟ್ಟಲ್ವಾ. ಸೊ ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ. ಬೇಗ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿ ಎಲ್ರಿಗೂ ಬ್ರೇಕ್ಫಾಸ್ಟು ಕೊಡ್ತೀನಿ. ಇಷ್ಟು ಮಾಡೋಷ್ಟರಲ್ಲಿ 9:30 ಆಗೋಯಿತು. ಬ್ರೇಕ್ಫಾಸ್ಟ್ ಮಾಡಿ ಕೊಡೋಷ್ಟರಲ್ಲಿ 9:30 ಆಯಿತು. ಸ್ವಲ್ಪ ಶಾವಿಗೆ ಪಾಯಸ ಅಂದರೆ ಪ್ರಸಾದಕ್ಕೆ ಅಂತ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಟ್ಬಿಟ್ಟಿದೆ. ಎಲ್ರಿಗೂ ಸ್ವಲ್ಪ ಇಟ್ಬಿಟ್ಟಿದೆ. ಉಪ್ಪಿಟ್ಟು, ಬಿಸಿ ಉಪ್ಪಿಟ್ಟು ಎಲ್ರಿಗೂ ಇಟ್ಟು ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅಂದರೆ ಪಾತ್ರೆ ಎಲ್ಲ ಸ್ವಲ್ಪ ಇರುತ್ತಲ್ಲ, ನಾಷ್ಟ ಮಾಡಿದ್ದು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟಿದೆ. ನಾನು ಕ್ಲೀನ್ ಮಾಡಿಕೊಂಡೆ ಕಿಚನ್ನು. ಇವಾಗ ಹೀರೆಕಾಯಿ ಇತ್ತು, ಸರಿ ಆಯಿತು ಅಂದ್ಬಿಟ್ಟಿದೆ. ಹೀರೆಕಾಯಿ ಸಾಂಬಾರು ಮಾಡ್ಕೊಬಿಡೋಣ ಅಂದರೆ ಹೀರೆಕಾಯಿ ಗೊಜ್ಜು ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಗೊಜ್ಜಿದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದು ತುಂಬ ಏನು ಮಸಾಲೆ ನಾನು ಹಾಕ್ಕೊಳ್ತಾ ಇಲ್ಲ, ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ನೀಟಾಗಿ. ಅದು ಸಿಪ್ಪೆ ಜಾಸ್ತಿ ಬಿಡಬಾರ್ದು, ಕ್ಲೀನಾಗಿ ತಕ್ಕೊಳ್ಬೇಕು. ಆ ನಾರು ಇರುತ್ತಲ್ಲ ಅದೆಲ್ಲ ನೀಟಾಗಿ ತಕ್ಕೊಂಡು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಸೈಜಲ್ಲಿ ಕಟ್ ಮಾಡಿಕೊಂಡು ನಾನು ಇವಾಗ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಈ ರೀತಿ 4 ಪೀಸು ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಈ ರೀತಿ ಫುಲ್ ಕಟ್ ಮಾಡಲ್ಲ, 4 ಪೀಸು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಅದು ವಾಶ್ ಮಾಡೋಕೆ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಆನಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ.
ಇವಾಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಎಸ್ಲು ಬೆಳ್ಳುಳ್ಳಿ ತೊಗೊಂಡು ಸುಲಿದ್ಬಿಟ್ಟಿದೆ, ಅದು ಕೂಡ ಇದಕ್ಕೆ ಆನಿಯನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ 1/4 ಬಟ್ಲಾಗಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಳ್ರಿ. ನಾನು 1/4 ಬಟ್ಲು ಕಡಲೆಕಾಯಿ ಬೀಜ ತೊಗೊಂಡು ಅದು ಕೂಡ ಫ್ರೈ ಮಾಡಿಕೊಂಡು, ಚಿಕ್ಕದು 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡು ಅದು ಕೂಡ ಫ್ರೈ ಮಾಡಿಕೊಂಡು, 1 ನಿಂಬೆ ಹಣ್ಣಿನ ಗಾತ್ರಕ್ಕಾಗಷ್ಟು ಹುಣಸೆ ಹುಳಿ ತೊಗೊಂಡು ಹಾಕ್ಕೊಂಡಿದ್ದೀನಿ. 1 ಬಟ್ಲಾಗಷ್ಟು ಕೊಬ್ಬರಿ ಹಾಕ್ಕೊಂಡು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಆಫ್ ಮಾಡಿಕೊಂಡು ಇದು ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರ ಮೇಲೆ ಇಲ್ಲಿ ಈ ಸ್ಪೂನಲ್ಲಿ ನಾನು ಫುಲ್ 1 ಸ್ಪೂನಾಗಷ್ಟು ಸಾಂಬಾರು ಪೌಡರ್, ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು, 1 ಸ್ಪೂನಾಗಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಾಗಷ್ಟು ಮಸಾಲೆಗೆ ಉಪ್ಪು ಹಾಕ್ಕೊಂಡು, ಇವಾಗ ಹೀರೆಕಾಯಿ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಆ ಮಸಾಲೆ ಒಳಗಡೆ ಹೀರೆಕಾಯಿನ ಹಾಕ್ಬಿಟ್ಟಿದೆ. 4 ಭಾಗ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಮಸಾಲೆ ತುಂಬಿಟ್ಟಿದೆ. ಈ ರೀತಿ ಆಯಿಲಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲದನ್ನು ನಾನು ಹಾಕ್ಕೊಂಡ್ಬಿಟ್ಟಿದೆ. ಮಿಕ್ಕಿರೋ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮಿಕ್ಸಿ ಜಾರ್ ಕೂಡ ತೊಳೆದ್ಬಿಟ್ಟಿದೆ. ಆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಚಪಾತಿಗೆ ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ರೈಸ್ಗೂ ಮಾಡ್ಕೊಳ್ಬೋದು. ಇನ್ನು 1 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಉಪ್ಪು ಹಾಕ್ಕೊಂಡಿದ್ದೆ, ನಾನು ನೋಡಿಬಿಟ್ಟಿದ್ದೆ. ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ, ಅದು ಉಪ್ಪು ಹುಳಿ ಎಲ್ಲ ಲೆವೆಲ್ ಮಾಡುತ್ತೆ ಅಂದ್ಬಿಟ್ಟಿದೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀವು ನೀರು ಆ್ಯಡ್ ಮಾಡುವಾಗ ನೀವು ನೋಡಿಬಿಟ್ಟಿದೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಹೀರೆಕಾಯಿ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಹದಕ್ಕೆ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಂಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡು ಇದು ಲಿಟರ್ ಕ್ಲೋಸ್ ಮಾಡಿಬಿಟ್ಟಿದೆ. 10 ಮಿನಿಟ್ಸು ಲಿಟರ್ ಕ್ಲೋಸ್ ಮಾಡಿಬಿಟ್ಟಿದೆ. ಬೇಯಿಸ್ಕೊಂಡಿದ್ದೀನಿ ಸಾಂಬಾರು. ಸೊ ಇವಾಗ ರೆಡಿ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇದು ಚೆನ್ನಾಗಿ ಬೆಂದಿದೆ, ತರಕಾರಿ ಕೂಡ ಎಲ್ಲ ಬೆಂದಿದೆ. ಒಂದು 10 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊ ಈ ರೀತಿ ಟೇಸ್ಟಿಯಾಗಿರೋ ಹೀರೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಸೊ ಬಿಸಿ ಚಪಾತಿ ಜೊತೆ ಈ ರೀತಿ ಹೀರೆಕಾಯಿ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಇವತ್ತಿನ ಲಾಗು ಇಷ್ಟ ಆಗಿತ್ತು. ಯಾರ್ಯಾರು ನನ್ನ ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.